ಅಸಂವಿಧಾನಿಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸಭೆಗಳನ್ನು ಮಾಡೋದು. ಈ ಸಭೆಗಳಿಗೆ ಹೋದರೆ ಆ್ಯಕ್ಷನ್ ತಗೊಳ್ತೀವಿ ಅಂತ ನಮ್ಮ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ ಅಂದರು. ಇದು ಪೈಲಪ್ ಆಗ್ತಾ ಹೋಯ್ತು. ಹಾಂ, 1 ಹೇಳಿಕೆ ಆಯಿತು, 2 ಹೇಳಿಕೆ ಆಯಿತು, 3 ಹೇಳಿಕೆ ಆಯಿತು. ಅಂತಿಮವಾಗಿ ಅಲ್ಲಿ ರಾಹುಲ್ ಗಾಂಧಿ ದೇಶದಾದ್ಯಂತ ಚಳುವಳಿ ಕಟ್ಟುವ ಹುರುಪಿನಲ್ಲಿದ್ದರು, ಇನ್ನೂ ಇದ್ದಾರೆ. ಮತಗಳ್ಳತನದ ಆರೋಪ ಇಟ್ಕೊಂಡು ಒಂದು ಜನಾಂದೋಲನವನ್ನು ಕಟ್ಟುವ ಹುರುಪಿನಲ್ಲಿದ್ದರೆ ವೋಟರ್ ಲಿಸ್ಟ್ ರೆಡಿ ಆಗುವಾಗ ನಾವೇನು ಮಲ್ಕೊಂಡಿದ್ವಾ ಅಂದ್ಬಿಟ್ರು. ನಾವೇನು ಮಲ್ಕೊಂಡಿದ್ವಾ ಅಂತ ಯಾವ ಪ್ರಶ್ನೆಯನ್ನು ಎಲೆಕ್ಷನ್ ಕಮಿಷನ್ನು ಕಾಂಗ್ರೆಸ್ಸಿಗೆ ಕೇಳ್ತಲ್ಲ, ಅಲ್ರಪ್ಪ ಚುನಾವಣೆಗಿಂತ ಮುಂಚೆ 6 ತಿಂಗಳ ಮುಂಚೆನೇ ಡ್ರಾಫ್ಟ್ ವೋಟರ್ ಲಿಸ್ಟ್ ತಂದು ನಿಮ್ಮ ಕೈ ಕೊಟ್ಟಿದ್ದೀವಿ, ಏನಾದ್ರು ಇದ್ರೆ ಆವಾಗಲೇ ಹೇಳೋದಲ್ವ ಅಂತ ಕೇಳಿದ್ರು. ಅದಾದಮೇಲೆ ಅದೇ ಪ್ರಶ್ನೆಯನ್ನು ಬಿ ಜೆ ಪಿ ಕೇಳ್ತು, ಏನು ಮಾಡ್ತಿದ್ರಿ ವೋಟರ್ ಲಿಸ್ಟ್ ಬಂದಾಗ ಅಂತ. ಬಿ ಜೆ ಪಿಯವರು ಕೇಳೋದು, ಎಲೆಕ್ಷನ್ ಕಮಿಷನ್ ಕೇಳೋದು ಅಂಡರ್ಸ್ಟ್ಯಾಂಡೇಬಲ್ಲು. ಇವರದ್ದೇ ಪಕ್ಷದ ಸಚಿವರು ಅದೇ ಪ್ರಶ್ನೆ ಕೇಳಿಬಿಟ್ರೆ ಮಲ್ಕೊಂಡಿದ್ರಾ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಂದಾಗ ಅಂತ. ಹಂಗೆ ಆಗ್ಬಿಡ್ತು ಈ ಪರಿಸ್ಥಿತಿ. ಸದ್ಯಕ್ಕೆ ಪ್ರಶ್ನೆ ಇರೋದು ರಾಜಣ್ಣ ಮುಂದೇನು ಮಾಡ್ತಾರೆ ಅಂತ. ಸದ್ಯದ ಇಲ್ಲಿ ಈ ಕ್ಷಣದ ತನಕ ನಡೆ ನೋಡಿದ್ರೆ ಅವರೇನು ರೆಬೆಲ್ಲಾಗಿ ಹೋಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ದಿಲ್ಲಿಯಿಂದ ಫೋನ್ ಬಂತಲ್ಲ ನಿನ್ನೆ ಮಧ್ಯಾಹ್ನ, ಸಿದ್ದರಾಮಯ್ಯನವ್ರು ಇನ್ನೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ನೋಡಿ ಎಂಥ ಟೈಮಿಂಗ್ ಅದು. ಅಧಿವೇಶನ ಶುರುವಾಗಿದೆ, ಮೊದಲನೇ ದಿವಸದ ಅಧಿವೇಶನದಲ್ಲೇ ನೀವು ಒಬ್ಬ ಸಚಿವರನ್ನು ವಜಾ ಮಾಡಿಬಿಟ್ರೆ ತಟ್ಟೆಲಿಟ್ಟು ಅವಕಾಶ ಕೊಟ್ಟಂಗಲ್ವ ವಿರೋಧ ಪಕ್ಷಗಳಿಗೆ ಹೋರಾಟ ಮಾಡೋದಕ್ಕೆ. ಯಾಕೆ ಹೇಳಿ ಅಂತ ಸಿದ್ದರಾಮಯ್ಯನವ್ರು ಅದನ್ನು ಹೇಳಿದ್ರಂತ. ಈಗಷ್ಟೇ ಶುರುವಾಗಿದೆ ಅಧಿವೇಶನ, ಹರಿದು ನುಂಗಿಬಿಡ್ತಾರೆ ವಿಪಕ್ಷದವರು ಈಗೇನಾದ್ರು ವಜಾ ಮಾಡಿದ್ರೆ ಅಂತ. ದಿಲ್ಲಿಯಿಂದ ಹೇಳಿದ್ದು ನಥಿಂಗ್ ಡೂಯಿಂಗ್. ವಜಾ ಮಾಡಬೇಕು ಅನ್ನುವ ಪತ್ರವನ್ನು, ವಜಾ ಮಾಡಿದ್ದೀನಿ ಅನ್ನುವ ಪತ್ರವನ್ನು ರಾಜ್ಯಪಾಲರಿಗೆ ಕಳಿಸಿ ಅದರದ್ದೊಂದು ಕಾಪಿ ನಮಗೆ ಹಾಕಿ, ಅಕಸ್ಮಾತ್ ನೀವು ಮಾಡದೇ ಹೋದರೆ ಸಾಯಂಕಾಲ 6 ಗಂಟೆಗೆ ರಾಜಣ್ಣನವರನ್ನು ಪಕ್ಷದಿಂದ ವಜಾ ಮಾಡಿದ ಆದೇಶ ನಾವು ದಿಲ್ಲಿಯಿಂದ ಕೊಡ್ತೀವಿ ಅಂದ್ರಂತೆ.